ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದರಲ್ಲಿ ಮುಖ್ಯವಾಗಿ ಸಂಸ್ಥಾಪಕ ಟ್ರಸ್ಟಿಗಳಾದಂಥ ಏನು ಬಸವರಾಜ್ ದಿಂಡೂರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಒಟ್ಟಾರೆ ಪ್ರಕ್ರಿಯೆ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ನೀವು? The long awaiting program is now begun. Long awaited. The trust has decided to remove Sri Vatananda Swamiji unanimously. What happens? Till now, he not agree. ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ಕೊತೀವಿ, ಗೌರವಯುತವಾಗಿ ತಾವು ಈ ಪೀಠವನ್ನು ಖಾಲಿ ಮಾಡ್ಬೇಕಂತ ಅವರಿಗೆ ವಿನಂತಿ ಮಾಡ್ಕೊತೀವಿ. ಒಂದು. ಎರಡನೇದು, ಇವತ್ತು ಲೆಕ್ಕ ಕೊಡು ಚಳವಳಿ ಶುರುವಾಗಿದೆ. ಇದು ಯಾಕೆ ಶುರುವಾಯಿತು? ಅಕಸ್ಮಾತ್ ಅವ್ರನ್ನ ಸೋಲ್ ಟೆಸ್ಟಿಂಗ್ ಮಾಡಿದರೆ ಈ ಸಮಸ್ಯೆ ಬಗೆಹರಿತಿತ್ತು. ಇವತ್ತು ಕೂಡ ಅನೌನ್ಸ್ ಮಾಡಿಬಿಟ್ರೆ ಸೋಲ್ ಟೆಸ್ಟಿಂಗ್ ಮಾಡಿದರೆ ಈ ಸಮಸ್ಯೆ ಯಾವುದು ಇರಲ್ಲ, ಒಪ್ಪಲಿಲ್ಲ. ಯಾಕಂದರೆ ರಾಜ್ಯದಲ್ಲಿ ಹಾನಗಲ್ ಕುಮಾರಸ್ವಾಮಿ ಮಠ, ಹುಬ್ಬಳ್ಳಿ 3000 ಮಠ ಸೋಲ್ ಟೆಸ್ಟಾಗಿ ಏನಾಗಿದೆ ಎಲ್ಲ ಗೊತ್ತಿದೆ. ಆದರೂ ಕೂಡ ನಾನು ಸಮಾಜ ಬಂಧುಗಳ ಆಶಯದಂತೆ ನಡ್ಕೋಬೇಕಾಗಿದೆ. ಒಂದು ವಿಚಾರ, ಇವತ್ತೇನು ಲೆಕ್ಕ ಕೊಡ್ತೀವಿ, ನಾವು ಲೆಕ್ಕ ಕೊಡ್ತೀವಿ, ಅದು ಪ್ರಾಯೋಗಿಕ ಅಂತ ತಿಳ್ಕೊರಿ. ವಿನಂತಿ ಮಾಡ್ಕೊತೀವಿ. ಫಲಾನುಭವಿ ಸಂಘದ ಅಧ್ಯಕ್ಷರು ಪರಮೇಶ್ವರ ಗೌಡರಿಗೆ ಈಗ 3 ತಿಂಗಳು ಟೈಮ್ ಕೇಳಿದ್ದಾರೆ, ಎಲ್ಲ ಹಳ್ಳಿ ಅಡ್ಡಾಡ್ಬೇಕಂತ. 3 ತಿಂಗಳು ಯಾಕೆ? ಕರ್ನಾಟಕದಲ್ಲಿ 29,604 ಹಳ್ಳಿಗಳಿದ್ದಾವೆ. ಅದರಲ್ಲಿ ಪಂಚಮ ಸಾಲಿ ಇರ್ತಕ್ಕಂಥ ಹಳ್ಳಿಗಳು 16,000 ಅಂದಾಜು. 13 ಲಕ್ಷ ಕುಟುಂಬಗಳಿದ್ದಾವೆ. ಹೋಗ್ರಿ, ಯಾರು ಎಷ್ಟು ಕೊಟ್ರಿ, ದವಸ ಏನು ಕೊಟ್ರಿ, ಧಾನ್ಯ ಕೊಟ್ರಿ, ಎಲ್ಲ ಲಿಸ್ಟ್ ತೊಗೊಂಬರಿ, ವೆಬ್ಸೈಟ್ನಲ್ಲಿ ಆನ್ಲೈನ್ ಹಾಕಿರಿ, ನಾವು ಅದಕ್ಕೆ ಸಹಮತ ಕೊಡ್ತೀವಿ. ಲೆಕ್ಕ ಕೊಡಲಿಕ್ಕೆ ಏನೂ ತೊಂದರೆ ಇಲ್ಲ. ಅದ್ರ ಜೊತೆ ಇನ್ನೊಂದು ವಿನಂತಿ ಮಾಡ್ಕೊತೀವಿ, ಅವ್ರಿಗೆ ಹೆಂಗೂ ಹೋಗ್ತೀರಿ, ಕನಿಷ್ಠ 1400 ದಿವಸ ಬೇಕು, ಅಂದರೆ 5 ವರ್ಷ ಬೇಕು. ಆ ಸಮಯದಲ್ಲಿ ಪಂಚಮ ಶಾಲೆಗಳು ಎಲ್ಲೆಲ್ಲಿ ತಗೊಂಡು ಜನಗಣತಿ ಮಾಡ್ಕೊಂಬಂದರೆ ಒಂದು ಅಧಿಕೃತವಾಗಿ ದಾಖಲೆ ಬರ್ತಾ, ಅವರಿಗೆ ಧನ್ಯವಾದ ಹೇಳ್ತೀವಿ. ಒಟ್ಟಾರೆ ನೋಡ್ತಾ ಇರಬೇಕು, ಲೆಕ್ಕ ಕೊಡಿ ಚಳವಳಿ ಇವತ್ತು ಏನು ನಾವು ಲೆಕ್ಕ ಕೊಡ್ತೀವಿ, ಆದರೆ ಕೆಲವು ಸಮಯವನ್ನು ಕೇಳಿದ್ದಾರೆ. ಆದರೆ ಹಾಗೆ ಹೋಗಿ ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಕನಿಷ್ಠ 5 ವರ್ಷ ಬೇಕಾಗ್ತದೆ. ಹಾಗಾಗಿ ನಾವು ಈ ಕೊಡ್ತಕ್ಕಂಥ ಲೆಕ್ಕವನ್ನು ಕೊಡ್ತೀವಿ. ಸ್ವಾಮೀಜಿ ಮಾತ್ರ ಮಠವನ್ನು ತೆರವುಗೊಳಿಸಬೇಕು ಎಂಬತಕ್ಕಂಥ ಮಾತನ್ನು ಬಸವರಾಜ್ ದಿಂಡೂರ್ ಅವರು ಎತ್ತಿ. ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.